ಸಂಸ್ಕೃತ ಭಾಷೆ ಈ ದೇಶದ ಒಂದು ಥರ ತಾಯಿ ಭಾಷೆ. ಅದರಿಂದ ಪದಗಳನ್ನು ನೀವು ತಗೊಂಡ್ರೂ ಕೂಡ ತಪ್ಪೇನಿಲ್ಲ ಅನ್ನೋದು ಕೂಡ ನೆಗೆಟಿವ್ ಆ್ಯಟಿಟ್ಯೂಡು. ಅನೇಕ ಭಾಷೆಗಳು ಸಂಸ್ಕೃತಿಯಿಂದ ಬಂದಿವೆ. ಹಿಂದಿ ಕೂಡ, ಗುಜರಾತಿ, ಬೆಂಗಾಲಿ, ಯಾವುದೇ ನೀವು ಭಾರತದ ಭಾಷೆ ತೊಗೊಂಡ್ರೆ, ಮರಾಠಿ, ಈ ಭಾಷೆಗಳನ್ನು ತೊಗೊಂಡ್ರೆ, ಈಗ ಮಲಯಾಳಂದಲ್ಲೂ ಕೂಡ ಬಹಳಷ್ಟು ಸಂಸ್ಕೃತ ಪದಗಳನ್ನು ಉಪಯೋಗಿಸ್ತಾರೆ, ತೆಲುಗುನಲ್ಲೂ ಕೂಡ. ಎವ್ರಿ ಡೇ ಯೂಸಲ್ಲಿ ಕೂಡ ನಾನು ಅನೇಕ ಕಡೆ ಹೋದಾಗ, ಉದಾಹರಣೆಗೆ ಹೈದರಾಬಾದ್ ಆ ಕಡೆ ಚಿತ್ರೀಕರಣಕ್ಕೆ ಹೋದಾಗ ಅಲ್ಲಿಯ ಸಾಮಾನ್ಯ ಜನರು ಕೂಡ ಮಳೆಗೆ ವರ್ಷ ಅಂತಾರೆ, ಅದು ಸಂಸ್ಕೃತ. ಈ ಥರ ಪ್ರತಿಯೊಂದು ವರ್ಷಕ್ಕೆ ಸಂವತ್ಸರ ಅಂತಾರೆ. ಆ ರೀತಿಯ ಸೊ ಲಾಂಗ್ ಆ್ಯಸ್ ಇಟ್ ಈಸ್ ನಾಟ್ ಇಂಗ್ಲೀಷ್, ಅದೊಂದು ಇಂಗ್ಲೀಷ್ನಲ್ಲಿ ಹೇಳ್ತಿದ್ದೀನಿ ನೋಡಿ, ಅಷ್ಟರ ಮಟ್ಟಿಗೆ ಇನ್ಫ್ಲುಯೆನ್ಸ್ ನನ್ನ ಮೇಲೂ ಆಗಿದೆ. ಸೊ ಸಂಸ್ಕೃತದಿಂದ ಬಂದರೆ ಎಲ್ಲಿಂದಲೇ ಬರಲಿ, ಕನ್ನಡದ್ದು ಪದಗಳಿವೆ, ಅದನ್ನು ಬಳಸಬೇಕು. ಅದಕ್ಕೆ ಕೆಲವು ಈಗ ನೀವು ಗ್ರಾಮೀಣ ಪ್ರದೇಶದಲ್ಲಿ ಕರ್ನಾಟಕದಲ್ಲಿ ಹೋದರೆ ನಿಮಗೆ ಆ ಥರದ, ನೀವು ಸಿಟಿಯಲ್ಲಿ ಈ ಥರದ ಇನ್ಸ್ಟೆನ್ಸಸ್ ಪರ್ಹ್ಯಾಪ್ಸ್ ಯು ವಿಲ್ ಫೈಂಡ್. ಇಂಟೀರಿಯರ್ಸಲ್ಲಿ ಹಾಗಿಲ್ಲ, ತುಂಬ ಸುಂದರವಾದ ಪದಗಳನ್ನು ವೆರಿ ಆಟೋಮ್ಯಾಟಿಕಲಿ, ಬಹಳ ಬಹಳ ಸಹಜವಾಗಿ ಅವರು ಉಪಯೋಗಿಸೋದನ್ನು ನೋಡಿದಾಗ ಒಂಥರ ಅಭಿಮಾನ ಅನಿಸಿದೆ. ಅಂದರೆ ದೆರ್ ಇಸ್ ಸ್ಟಿಲ್ ಹೋಪ್ ಅಂತ ಅನ್ನಿಸ್ತದೆ. ಅಷ್ಟು ನಿರಾಶೆಗೆ ಕಾರಣವಿಲ್ಲ. ಅದೇ ಸಮಯದಲ್ಲಿ ನಾವು ಎಚ್ಚರವಾಗಿರಬೇಕು ಅನ್ನೋದು ಕೂಡ ಯಾತಕ ಈಗ ಮಾಡರ್ನ್ ಏನು ಮೊಬೈಲ್ ಆಗಲಿ ಪ್ರತಿಯೊಂದು ಕೂಡ ಇಂಗ್ಲೀಷ್ನಲ್ಲಿ ಬರುವಂಥ ಸಂದರ್ಭದಲ್ಲಿ, ಟ್ವಿಟ್ಟರ್ ಅಂತೆ, ಫೇಸ್ಬುಕ್ ಅಂತೆ, ಇದು ಅದು ಮತ್ತೊಂದು ಮಗದೊಂದು ಎಲ್ಲವೂ ಆಂಗ್ಲ ಭಾಷೆಯಲ್ಲಿದ್ದಾಗ ಕನ್ನಡದ ಬಗ್ಗೆ ಹೆಚ್ಚು ಅರಿವು, ಅವೇರ್ನೆಸ್ ಇರೋದು ಬಹಳ ಮುಖ್ಯ.